ಡಿಕೆಶಿಗೆ ಕೊಟ್ಟ ಮಾತು ಡಿಕೆ ಸುರೇಶ್ ನಂಬಿಕೆಯ ಅಸ್ತ್ರ. ಸಿದ್ದರಾಮಯ್ಯಗೆ ನಂಬಿಕೆಯ ಪಾಠ ಮಾಡಿದ್ರ ಡಿಕೆ ಸುರೇಶ್ ಅನಿಸ್ತಿದೆ. ಡಿಕೆಶಿ ಕೊಟ್ಟ ಮಾತೇನಿದೆಯಲ್ಲ, ಡಿಕೆ ಸುರೇಶ್ ಅವರು ಇದೀಗ ಅದಕ್ಕೆ ನಂಬಿಕೆಯ ಅಸ್ತ್ರ ಅಂತ ಕರೆದಿದ್ದಾರೆ. ಸಿದ್ದರಾಮಯ್ಯಗೆ ನಂಬಿಕೆಯ ಪಾಠ ಮಾಡಿದ್ರ ಡಿಕೆ ಸುರೇಶ್ ಅವರು. ರಾಜಕಾರಣದಲ್ಲಿ ನಂಬಿಕೆಗಳು ಬಹಳಾನೇ ಮುಖ್ಯ, ಅದನ್ನು ಉಳಿಸ್ಕೋಬೇಕು. ಪಂಚಾಯಿತಿ ಚೇರ್ಮನ್ನೇ ಅಧಿಕಾರ ಬಿಟ್ಕೊಡಲ್ಲ. ಎಷ್ಟೋ ಜನರನ್ನ ನಾವು ಚೇರ್ಮನ್ ಮಾಡಿರ್ತೇವೆ, ಚೇರ್ಮನ್ಗೆ ನಿಂತ್ಕೊಳ್ಳುವಾಗ ನಿಂತ್ಕೊಳ್ಳಲ್ಲ ಅಂತಾರೆ. ಆದ್ರೆ ಅಧ್ಯಕ್ಷ ಹುದ್ದೆ ಬಂತಂದ್ರೆ ಎಲ್ಲ ಬೇಕೇ ಬೇಕು ಅಂತಾರೆ. ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಡಣ್ಣ ಸಾಕು ಅಂತಾರೆ. ಮಾಜಿ ಅನ್ನಿಸ್ಕೊಳ್ಳತೀನಿ ಅಂತಾರೆ. ಆದ್ರೆ ಏನೂ ಮಾಡಕ್ಕಾಗಲ್ಲ. ಇನ್ನೊಬ್ರಿಗೆ ಮಾತು ಕೊಟ್ಟಿದ್ದೀಯಾ ಬಿಡು ಅಂತ ಹೇಳೋದು ಕಷ್ಟ ಆಗತ್ತೆ, ಇನ್ನೊಬ್ಬರಿಗೆ ಹೇಳೋದು ಬಹಳ ಕಷ್ಟ ಅಂತ ಹೇಳಿದ್ರು ಡಿಕೆ ಸುರೇಶ್. ಚಿಕ್ಕಂದಿನಿಂದ ಡಿಕೆಶಿನ ನೋಡ್ಕೊಂಡು ಬಂದಿದ್ದಾರೆ ಎಲ್ಲರೂ. ಅಷ್ಟು ಸುಲಭವಾಗಿ ಸಿಗುವ ಹುದ್ದೆ ಅಲ್ಲ ಸಿಎಂ ಸ್ಥಾನ. ನಂಬಿಕೆ ಉಳಿಸ್ಕೋಬೇಕಾಗತ್ತೆ. ಶಾಸಕರ ಹಿತದೃಷ್ಟಿಯಿಂದ ಸಹನೆಯಿಂದ ಕಾಯ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಣ್ಣನಿಗೆ ಸಿಎಂ ಸ್ಥಾನ ಇನ್ನೂ ದಕ್ಕದ ಬಗ್ಗೆ ಡಿಕೆ ಸುರೇಶ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಚೇರ್ಮನ್ ಹುದ್ದೆಗೆ ನಿಂತ್ಕೊಳ್ಳುವಾಗ ಎಷ್ಟೋ ಜನರು ನಿಂತ್ಕೊಳ್ಳಲ್ಲ ಅಂತಾರೆ. ಅದಾದ ಮೇಲೆ ಅಧ್ಯಕ್ಷ ಹುದ್ದೆ ಒಂದು ಸಲ ಸಿಕ್ಕಿಬಿಟ್ರೆ ಸಾಕು, ಬಿಟ್ಕೊಡಕ್ ಮನ್ಸಾಗಲ್ಲ. 3 ದಿನ ಕೊಡಣ್ಣ ಸಾಕು, ಮಾಜಿ ಅನ್ನಿಸ್ಕೊಳ್ತೀನಿ ಚೇರ್ಮನ್ ಆಗಿ ಅನ್ನೋ ಆಸೆ ಇರುತ್ತೆ. ಆವಾಗ ಹಂಗಿರ್ತಾರೆ. ಅದಾದ ಮೇಲೆ ಮಾತು ಕೊಟ್ಟಿದ್ದೀರಾ ಬಿಟ್ಬಿಡಿ ಅಂತ ನಮಗೂ ಕೂಡ ಹೇಳೋದು ಕಷ್ಟ ಆಗತ್ತೆ. ಚೇರ್ಮನ್ ಹುದ್ದೆನೇ ಬಿಟ್ಕೊಡಲ್ಲ ಎಷ್ಟೋ ಜನರು. ಅಂಥದ್ರಲ್ಲಿ ಸಿಎಂ ಹುದ್ದೆನ ಬಿಟ್ಕಡಿ ಅವತ್ತು ಹೇಳಿದ್ರಲ್ಲ ನಂಬಿಕೆ ಉಳಿಸ್ಕೊಳ್ಳಿ ಅಂದ್ರೆ ಅದು ಸಾಧ್ಯವಾಗತ್ತಾ? ಅಷ್ಟು ಸುಲಭವಾಗಿ ಸಿಗುವಂತಹ ಹುದ್ದೆನ ಸಿಎಂ ಸ್ಥಾನ ಅದಲ್ವಾ ಅಲ್ಲ ಅಂತ ಹೇಳಿದ್ದಾರೆ. ಶಾಸಕರ ಹಿತದೃಷ್ಟಿಯಿಂದ ಡಿಕೆ ಶಿವಕುಮಾರ್ ಅವರು ಇದೀಗ ಸಹನೆಯಿಂದ ಕಾಯ್ತಿದ್ದಾರೆ ಅಂತ ಡಿಕೆ ಸುರೇಶ್ ಅವರು ಹೇಳಿರುವಂತದ್ದು. ಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಏನ್ ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ 8 ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗ್ಬೇಕಾದ್ರೆ 3 ದಿನ ಕೊಟ್ಬಿಡು ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನ್ ಮಾಡಕ್ಕಾಗ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಬಹಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ನಂಗೆ ಅನ್ನಪ್ಪ ದಯವಿಟ್ಟು ಹಂಗನ್ಲೇ ಇಲ್ಲ, ನೀವೇನೇನೋ ಅಂತ ಇದ್ದೀರಿ. ನಮ್ಮೂರಲ್ಲಿ ನಡೆಯುವಂಥ ವ್ಯವಸ್ಥೆ ನಾನು ಹೇಳಿದೆ. ಈಗ ನಾವು ಎಷ್ಟೋ ಜನ ಚೇರ್ಮನ್ಗಳು ಮಾಡಿರ್ತೀವಿ. ಈ ಚೇರ್ಮನ್ರು ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ, ಲೇಡೀಸ್ ನಮ್ಗೆ ಬೇಡ ಅಂತಾರೆ. ಚೇರ್ಮನ್ ಬಂದ್ಬಿಡ್ತು ಅಂತ ಅಂದರೆ ನಮ್ಗೆ ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಭಾಳ ಕಷ್ಟ. ಅಧಿಕಾರದಿಂದ ಇನ್ನೊಬ್ರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಬಹಳ ಕಷ್ಟ. ನಂಬಿಕೆ ಇಲ್ಲಪ್ಪ. ಈಗ ಮಾತು ಕೊಟ್ಟವರೆಲ್ಲನೂ ಹಿಂಗೆ ಉಲ್ಟಾ ಹೊಡೆದ್ಬಿಡ್ತಾರೆ. ಸೊ ಯಾರೇನೇ ಹೇಳಿದ್ರು ಕೂಡ ಅದು ನಡ್ಕೋಬೇಕು. ಆ ಮಾತು ಯಾವತ್ತೂ ಕೂಡ ಸತ್ಯವಾಗಿರ್ಬೇಕು, ನಂಬಿಕೆಗೆ ಅರ್ಹತೆ ಇರಬೇಕು. ಇದು ಕನಕಪುರದ ಗುಣ. ನಾವು ಯಾರಿಗೆ ಮಾತು ಕೊಟ್ರು ಆ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದೇ ಕನಕಪುರದ ಮಣ್ಣಿನ ಗುಣ ಅಂತಕ್ಕಂಥದ್ದನ್ನ ತಾಯಿ ಕೆಂಕೇರಮ್ಮ ಮತ್ತು ಕಬ್ಬಾಳಮ್ಮನ ಆಶೀರ್ವಾದದಿಂದ ನಾವು ಇವತ್ತು ನಿರಂತರವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು 35 ವರ್ಷಗಳು ಈ ಕ್ಷೇತ್ರ ಶಾಸಕರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ದೀಪಾ ಅವರೇ. ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನ ದಕ್ಕಲಿಲ್ಲ ಅನ್ನುವಂತಹ ಬೇಸರದಿಂದ ಡಿ ಕೆ ಸುರೇಶ್ ಅವರು ಮಾತನಾಡಿರುವಂತದ್ದು. ಚೇರ್ಮನ್ ಸ್ಥಾನವನ್ನೇ ಬಿಟ್ಕೊಡಲ್ಲ ಇನ್ 3 ದಿನ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಸಿಎಂ ಸ್ಥಾನ ಸಿಗೋದು ಅಷ್ಟು ಈಸಿನಾ ಅಂತ ಕೂಡ ಕೇಳಿದ್ದಾರೆ. ನೀವು ಮಾಹಿತಿ ಕೊಡೋದಾದ್ರೆ ದೀಪಾ. ಮಂಜರಿ, ಶತಾಯಗತಾಯ ಸಿಎಂ ಸ್ಥಾನಕ್ಕಾಗಿ ದೊಡ್ಡ ಮಟ್ಟಿನ ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ಪ್ರಯತ್ನ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರು 2.5 ವರ್ಷದ ಬಳಿಕ ಬಿಟ್ಕೊಡ್ತಾರೆ ಅನ್ನುವಂತಹ ಒಂದು ಹೋಪ್ ಅವರಲ್ಲಿ ಇತ್ತು. ಅಂದ್ರೆ ಹೈಕಮಾಂಡ್ ನಾಯಕರು ಅದನ್ನ ಕರೆದು ಹೇಳ್ತಾರೆ ಅನ್ನುವಂತಹದ್ದು ಕೂಡ ಅವ್ರಿಗೆ ಭರವಸೆ ಇತ್ತು. ಆದ್ರೆ ಅದು ಯಾವ ಭರವಸೆಯೂ ಕೂಡ ಇಲ್ಲಿಯವರೆಗೂ ಈಡೇರಿಲ್ಲ. ಅಂದ್ರೆ ಪ್ರಮುಖವಾಗಿ ಅವರು ಪ್ರತಿ ಬಾರಿಯೂ ದೆಹಲಿಗೆ ಹೋಗಿ ಮಾತನಾಡುವಂತಹ ವೇಳೆಯಲ್ಲಿ ಯಾವ್ದಾದ್ರು ಒಂದು ಅಡೆತಡೆ ಬರ್ತಾನೆ ಇದೆ. ಈಗ ಅಧಿವೇಶನ ಬಂದಿದೆ,
ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಬಂದಿದೆ, ಮತ್ತೆ GBA ಚುನಾವಣೆಯೂ ಕೂಡ ಇರೋದ್ರಿಂದ ಅದು ಯಾವುದು ಕೂಡ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ತೀರಾ ಮಟ್ಟಿನ ಬೇಸರದಿಂದಲೇ ಅವರು ಒಂದಿಷ್ಟು ಅಸಮಾಧಾನವನ್ನ ಹೊರಹಾಕಿರುವಂತಹದ್ದು. ಅಂದ್ರೆ CM ಸ್ಥಾನ ಅನ್ನುವಂತಹ ಬಿಡಿ, ಬೇರೆ ಬೇರೆ ಒಂದು ಚೇರ್ಮನ್ ಸ್ಥಾನಕ್ಕೆ 2-3 ದಿನ ಇದ್ ಬಿಡ್ಲಿ ಮಾಜಿ ಆಗ್ಬಿಡ್ತೀವಿ ಅನ್ನುವಂಥವ್ರು ಕೂಡ ಇದ್ದಾರೆ. ಅಂತದ್ರಲ್ಲಿ ನಾವು ಯಾವ ರೀತಿಯಾಗಿ ಅದನ್ನ ಅಲ್ಲಿಂದ ಪಡೆಯೋದು ಅನ್ನುವಂತಹ ಅರ್ಥದಲ್ಲಿ ಅವ್ರು ಮಾತನಾಡಿದ್ದಾರೆ. ಒಂದು ಹೈಕಮಾಂಡ್ ವಿರುದ್ಧ ಬೇಸರ ಆದ್ರೆ, ಮತ್ತೊಂದು ಸಹಜವಾಗಿ ಏನು ಸಿದ್ದರಾಮಯ್ಯ ಅವರ ವಿರುದ್ಧ ಕೂಡ ಅವರು ಅಸಮಾಧಾನವನ್ನ ಹೊರ ಹಾಕಿರುವಂತಹದ್ದು. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು 3 ದಿನ ಇದ್ದು ಬಿಡ್ತೀನಿ, ಚೇರ್ಮನ್ ಅಂತ ಮಾಜಿ ಅನಿಸ್ಕೊಳ್ತೀನಿ ಅನ್ನೋ ಅಂಥ ಜನ ಇದ್ದಾರೆ. ಅಂಥದ್ರ ಮಧ್ಯದಲ್ಲಿ CM ಸ್ಥಾನ ಸಿಗೋದು ಅಷ್ಟು ಸುಲಭನಾ? ನಾವು ಕೂಡ ನಂಬಿಕೆಯಿಂದ ಕೊಟ್ಟ ಮಾತನ್ನ ಉಳಿಸ್ಕೋತಾರೆ ಅನ್ನೋ ಅಂಥ ವಿಚಾರದಿಂದನೇ ಕಾಯ್ತಿದ್ದೀವಿ ಅಂತ ಹೇಳಿದ್ದಾರೆ DK ಸುರೇಶ್ ಅವರು.